ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಆಶಾ ಗೌಡ ಯೂಟ್ಯೂಬ್ ಕನ್ನಡ ವ್ಲಾಗರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರಾಗಿ ದೋಸೆ ಮಾಡೋದು ಯಾವ ಥರ ನೋಡೋಣ ಅಂತ ಬರ್ರಿ. ನೋಡಿರಿ, ಒಂದು ಬಟ್ಲು ರಾಗಿ ದೋಸೆ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೀವು ಕೈಯಲ್ಲಿ ಬೇಕಾದ್ರೆ ಕಲಿಸ್ಕೊಬೋದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಕಪ್ಪು ಈ ಕಪ್ಪಲ್ಲಿ. 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡ್ರೆ ಅದ್ರಾಗ ಕಾಲು ಬಟ್ಲು ನೀವು ಗೋಧಿ ಹಿಟ್ಟು ತೊಗೊಳ್ರಿ. ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊತೀನಿ. ಅಂದರೆ ಫುಲ್ಲು ಮಿಕ್ಸ್ ಆಗಬೇಕು. ಬೇಗ ಆಗ್ತೈತೆ. ಕಲ್ಸಕ್ಕೆ ಹೋದರೆ ಗಂಟ್ಕಂಡು ಬರೋದು ಆ ಥರ ಎಲ್ಲ ಆಗ್ತೈತೆ. ಈ ಥರ ಐಡಿಯಾ ಮಾಡಿರಿ, ಸೂಪರಾಗಿರ್ತೈತೆ. ನೋಡಿ, ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ರಿ. ನೋಡಿರಿ, ಈ ಥರ ಜಾಸ್ತಿ ನೀರು ಹಾಕಬೇಕು. ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿರಿ, ಈ ಥರ ಇರಬೇಕು, ದೋಸೆ ಥರ. ನೋಡಿರಿ, ಈ ಥರ ರುಬ್ಕೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ ತೆಳ್ಳಗೂ ರುಬ್ಕೊಬೋದು, ನೀರು ಜಾಸ್ತಿ ಹಾಕಿ. ಸೂಪರಾಗಿರ್ತದೆ, ಹೆಲ್ದಿ ಫುಡ್ಡು. ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ, ಈ ಥರ ಕನ್ಸಿಸ್ಟೆಂಟಿಗೆ ಇರಬೇಕು. ಇವಾಗ ನಾನು ಈ ಕಡೆ ಒಂದು ಹೆಂಚು ಕಾಯಕ್ಕೆ ಇಕ್ಕಿದ್ದೀನಿ. ಅರ್ಧ ಈರುಳ್ಳಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊತಾ ಇದ್ದೀನಿ. ಯಾಕೆ ಈ ಥರ ಸವರೋದು ಅಂದರೆ ದೋಸೆ ಕಿತ್ತೋಗಲ್ಲ. ಸ್ವಲ್ಪ ನೀರು ಚಿಮ್ಕಿಸಿ ಇವಾಗ ನೋಡಿರಿ, ಅವಾಗೆ ರುಬ್ಬಿಕ್ಕಿದ್ನಲ್ಲ, ಇವಾಗ ಅದನ್ನು ದೋಸೆ ಹುಯ್ತೀನಿ. ಒಂದು ಸಲ ಈ ರೆಸಿಪಿ ಮಾಡಿ ನೋಡಿರಿ, ಸೂಪರಾಗಿರ್ತೈತೆ. ಹೆಲ್ದಿಗೆ ಒಳ್ಳೆಯದು. ಮಕ್ಕಳು ಮುದ್ದೆ ಎಲ್ಲ ತಿನ್ನಲ್ವಲ್ಲ, ಈ ಥರ ರಾಗಿ ದೋಸೆ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರ್ತೈತೆ. ಹೆಲ್ದಿ ಫುಡ್ಡು. ವೆಯ್ಟ್ ಲಾಸ್ ಮಾಡೋರು ಸಹ ತಿನ್ಬೋದು ಈ ಫುಡ್ಡು. ನೋಡಿರಿ, ಇವಾಗ ನಾನು ಒಂದು ಹುಯ್ದಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂಚೂರು ಅದು ದೋಸೆ ತವಕ್ಕೆ ಅಂಟೋಲ್ಲ, ಏನೂ ಇಲ್ಲ. ಒಂದಿಷ್ಟು ಕಿತ್ತೋಗಲ್ಲ. ಸೂಪರಾಗಿರ್ತೈತೆ. ನೋಡಿರಿ, ಒಂದು ಸಲ ಟ್ರೈ ಮಾಡಿರಿ ರೆಸಿಪಿನ. ನೋಡಿರಿ, ಇನ್ನೊಂದು ಸೈಡ್ ತಿರ್ವಿ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ ನಾನು. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ. ನಾನು ಇವಾಗ ಇದಕ್ಕೆ ಗೋರಿಕಾಯಿ ಪಲ್ಯ ಮಾಡಿದ್ದೆ. ನೀವು ಚಟ್ನಿ ಏನು ಬೇಕಾದ್ರೆ ಮಾಡ್ಬೋದು. ಸೂಪರಾಗಿರ್ತೈತೆ. ಟೊಮೆಟೊ ಗೊಜ್ಜು ಯಾವ ಥರ ಬೇಕಾದ್ರೆ ಮಾಡ್ಕೊಳ್ರಿ. ಥ್ಯಾಂಕ್ ಯು.